ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಭಾರತೀಯ ಜನತಾ ಪಾರ್ಟಿಯ ಗೆಲುವು ನಿಶ್ಚಿತ ಅನ್ನೋ ರೀತಿ ಒಳಗಡೆ ಸಾಮಾನ್ಯ ಜನ ಇವತ್ತು ಮಾತಾಡ್ಕೊಳ್ತಾರಂತ ಈ ಶುಭ ಸಂದರ್ಭದಲ್ಲಿ ಒಟ್ಟು ಕಾರ್ಯ ಆಗಬೇಕು ಅಂತ ಹೇಳಿ. ಯಾಕಂದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಚುನಾವಣೆಯ ಜೊತೆಗೆ ಈ ದೇಶದ ಒಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಸನ್ಮಾನ್ಯ ದೇವೇಗೌಡರು ಹಾಗೂ ಮಾನ್ಯ ಕುಮಾರಸ್ವಾಮಿ ಅವರು, ವಿಶೇಷವಾಗಿ ಶಿವಮೊಗ್ಗದಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ಕಡದಾಳ್ ಗೋಪಾಲ್ ಅವರು, ರಾಜ್ಯದ ಉಪಾಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು, ಈಗ ಎಲ್ಲರೂ ಯೋಚನೆ ಮಾಡಿದಂಥ ಪರಿಣಾಮ ಈ ಬಾರಿ NDA ಸಂಯುಕ್ತ ಅಭ್ಯರ್ಥಿಯಾಗಿ ರಾಘವೇಂದ್ರ ಅವರಿದ್ದಾರೆ. ಮೋದಿಯವರನ್ನು ಅಲ್ಲಿ ಗೆಲ್ಲಿಸಬೇಕು, ಶಿವಮೊಗ್ಗದಲ್ಲಿ ರಾಘವೇಂದ್ರರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಒಟ್ಟು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಒಟ್ಟಿಗೆ ಸೇರಿ ಕಾರ್ಯವನ್ನು ನಾವು ಮಾಡಲಿಕ್ಕೆ ಬಿಟ್ಟಿದ್ದೇವೆ. JDSನ ಜೊತೆ ಮೊದಲನೇ ಬಾರಿ ಹೊಂದಾಣಿಕೆ ಅಂತ ಏನಿಲ್ಲ. ಅನೇಕ ಸಂದರ್ಭಗಳಿಗೆ ಅನೇಕ ಕಾರಣಗಳಿಗೋಸ್ಕರ ನಾವು ಒಟ್ಟಾಗಿ ಕಾರ್ಯವನ್ನು ಮಾಡಿದಂಥವ್ರು ನಾವೆಲ್ಲರೂ. ಹಾಗಾಗಿ ನನಗೆ ನೆನಪಾಗೋದು ಅಂತ ಹೇಳಿದ್ರೆ 83ರ ಚುನಾವಣೆ. 83 ಚುನಾವಣೆಗಳಿಗೆ ಸನ್ಮಾನ್ಯ ಆನಂದ್ ರಾಯರು ಶಿವಮೊಗ್ಗದಿಂದ ಗೆದ್ದಿದ್ರು, ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ. ಅವಾಗ 18 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ವಿ ರಾಜ್ಯದಲ್ಲಿ. ಆ 18 ಸ್ಥಾನಗಳನ್ನ ಗೆದ್ದಂತ ಸಂದರ್ಭದಲ್ಲಿ ಬೇಷರತ್ತಾಗಿ ರಾಮಕೃಷ್ಣ ಹೆಗಡೆ ಅವರು ಸರ್ಕಾರಕ್ಕೆ ಬೆಂಬಲ ಕೊಡುವಂತ ಕೆಲಸವನ್ನು ಮಾಡಿದ್ರು. ಅವಾಗ ಸನ್ಮಾನ್ಯ ದೇವೇಗೌಡರು ಕೂಡ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿದ್ದು ನಮಗೆ ನೆನಪಿದೆ. ಅಂದ್ರೆ ರಾಜ್ಯದ ಹಿತದೃಷ್ಟಿಯಿಂದ, ನಾಗರಿಕರ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಅನೇಕ ಸಂದರ್ಭಗಳಲ್ಲಿ ಯೋಚನೆಗಳನ್ನು ಮಾಡಿ ಕಾರ್ಯ ಮಾಡಿರುವಂತ ನಾವೆಲ್ಲರೂ ಇವತ್ತು ಒಟ್ಟಾಗಿದೆ. JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಪ್ರಮುಖ ನಾಯಕರುಗಳು ಒಟ್ಟೊಟ್ಟಾಗಿ ಕಾರ್ಯ ಮಾಡುವಂತ ಕೆಲಸಕ್ಕೆ ಅನೇಕ ಯೋಜನೆಗಳನ್ನು ನಾವು ಒಪ್ಪಿಸಿಕೊಂಡಿದ್ದೇವೆ. ನಾವು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಜಿಲ್ಲಾ ಮಟ್ಟದೊಳಗಡೆ ಈಗಾಗಲೇ ಕೋಆರ್ಡಿನೇಷನ್ ಟೀಮ್ನ ಸಭೆಗಳು ಈಗಾಗಲೇ ನಡೆದಿದೆ. ನಗರ ಮಟ್ಟದಲ್ಲೂ ಕೂಡ ಅದು ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಈ ತರದ ಕೋಆರ್ಡಿನೇಷನ್ ಮೀಟಿಂಗ್ ನಡೆದಿದೆ. ಶಿವಮೊಗ್ಗದಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ. ಒಟ್ಟಿಗೆ ಸೇರಿ ಶಿವಮೊಗ್ಗ ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಕಾರ್ಯಕರ್ತರ ತಂಡ ಏನಿದೆ ಒಟ್ಟೊಟ್ಟಿಗೆ ಜೋಡಿಸ್ಕೊಂಡು ಹೋಗ್ಬೇಕು ಅನ್ನೋ ನಿಶ್ಚಯವನ್ನು ನಾವು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ JDS ಒಟ್ಟಾಗಿ ಮುಂದಕ್ಕೆ ಹೋಗುತ್ತೆ. ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಗೆಲುವು ನಿಶ್ಚಿತ, ಇದರೊಳಗಡೆ ಅನುಮಾನ ಬೇಡ ಅನ್ನೋ ಸಂಗತಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆನ್ನೆ ಭದ್ರಾವತಿಗೆ ಹೋಗಿ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಹಿತದೃಷ್ಟಿಯಿಂದ ನಮ್ಮ ನಾಯಕರಾದ ರಾಷ್ಟ್ರೀಯ ಅಧ್ಯಕ್ಷರು ಆದ HD ದೇವೇಗೌಡರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು, ಇಂದಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ತೀರ್ಮಾನದಂತೆ ನಾವೆಲ್ಲರೂ ಕೂಡ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತನವರೆಗೆ ಎಲ್ಲರೂ ಕೂಡ ಬೇಷರತ್ತಾಗಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಾಘವೇಂದ್ರ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಜಿಲ್ಲೆಯಲ್ಲಿ ಕಾರಣೀಕರ್ತರಾಗ್ತೀವಿ ಅಂತೇಳಿ ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಕಾರಣಕ್ಕೂ ಈ ಬಾರಿ ಅತಿ ಹೆಚ್ಚು ಈ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಹೋಲಿಸಿದ್ರೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಹೆಚ್ಚು ಅಂತರದಿಂದ ಬಿಜೆಪಿಯ ಅಭ್ಯರ್ಥಿ ಮತವನ್ನ ಪಡಿತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ನಗರದಲ್ಲಿ ಜಂಟಿಯಾಗಿ ಕೂತು ಪತ್ರಿಕಾಗೋಷ್ಠಿ ಮೂಲಕ ಜನತೆಗೆ ಮತ್ತು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಒಂದು ಸಂದೇಶ ಹೋಗಬೇಕು ಅನ್ನೋ ದೃಷ್ಟಿ ನಾವಿಬ್ರು ಒಂದಾಗಿ, ಎರಡೂ ಪಕ್ಷಗಳು ಒಂದಾಗಿ ಈ ಚುನಾವಣೆಯನ್ನು ಎದುರಿಸ್ತೀವಿ. ಬಹಳ ಹೆಚ್ಚಿನ ಅಂತರದಿಂದ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಗೆಲ್ತದೆ. ಯಾವುದೇ ರೀತಿಯ ಅನುಮಾನಗಳು ಬೇಡ. ಸಾಕಷ್ಟು ಗೊಂದಲಗಳು ಇರ್ತದೆ. ಚುನಾವಣೆ ಅಂದ ತಕ್ಷಣ ಅದು ಗೊಂದಲಗಳ ಗೂಡು. ಮತದಾನ ಆಗೋ ತನಕನೂ ಅಲ್ಲಂಗಂತೆ ಇಲ್ಲಿಂಗಂತೆ ಅವ್ರಂಗಂದ್ರು ಇವ್ರಿಂಗಂದ್ರು ಎಲ್ಲ ಇರ್ತದೆ. ಆದ್ರೆ ಎಲ್ಲವೂ ಗೌಣ. ಮುಖ್ಯ ಯಾವ್ದಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡ್ಲಿಕ್ಕೋಸ್ಕರ ನಮ್ಮ ಜಿಲ್ಲೆಯಿಂದ ರಾಘವೇಂದ್ರ ಅವರು ಹೋಗಿ ಅಲ್ಲಿ ಕೈಯನ್ನ ಎತ್ತದು ಅಷ್ಟೇ ಕಟು ಸತ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾಡಿಲ್ಲ, ಸಿಕ್ಕಾಗ ಹೇಳಿದ್ದಾರೆ ನೀವು ನನಗೆ ಸಹಕಾರ ಕೊಡಬೇಕು ಅಂತ. ನಾನು ಅದು ಆಗೋದಿಲ್ಲ. ನಾನು ಒಂದು ಪಕ್ಷದ ಅಧ್ಯಕ್ಷ ಚುನಾವಣೆ ಒಳಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವರಿಗೂ ಕೂಡ ನಾನು ಹೇಳಿದೆ, ಬೇಡ ಆ ಥರ ತೀರ್ಮಾನ ತಗೋಬೇಡಿ ಈಶ್ವರಪ್ಪನವರೇ, ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ನೀವು ದೊಡ್ಡ ರಾಜಕಾರಣಿ, ನಿಮ್ಗೆ ಹೇಳುವಷ್ಟು ಶಕ್ತಿ ನನಗಿಲ್ಲ. ಆದ್ರೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಡ ಯೋಚನೆ ಮಾಡಿ ಅಂತ ನಾನು ಅವರಿಗೆ ಉತ್ತರ ಹೇಳಿದ್ದೀನಿ. ನಿನ್ನೆ ಇವತ್ತು ಕೂಡ ಪತ್ರಿಕೆ ಬಂದಿದೆ, JDS-ನವರ ಸಹಕಾರ ನಮ್ಗಿದೆ ಅಂತ. ಆತರ ಇಲ್ಲ. ಯಾವ್ದು ಕ್ಯಾಂಡಿಡೇಟ್ ಅವರು ಹೇಳಿರ್ಬೋದು, ನಮ್ಮ ಯಾವ ಒಬ್ಬ ನಮ್ಮ ಪಕ್ಷದವರು ಅಲ್ಲಿ ಅವರಿಗೆ ಸಹಕಾರ ಪಡೆಯಕ್ಕೆ ಹೋಗಿಲ್ಲ. ಯಾಕಂದ್ರೆ ನಮ್ದು ಮೇಲ್ಗಡೆ ತೀರ್ಮಾನ ಆಗೋಗ್ಬಿಟ್ಟಿದೆ. ಇದು ಮೈತ್ರಿ NDAಗೆ ನಾವು ಸಹಕಾರ ಕೊಡಬೇಕು ಅಂತ ಆಗೋಗಿದೆ. ಅದರಿಂದ ನಾವು ರಾಘವೇಂದ್ರ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ.